ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಲಾಸ್ಟ್ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾವೀಗ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದ್ದೀವಿ. ನಾವು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಂದಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಡೆಯಿಂದ ಫ್ರೆಂಡ್ಸ್ ಆಫ್ ಬಂಡೀಪುರ ಅನ್ನುವಂಥ ಒಂದು ಪ್ರೋಗ್ರಾಮ್ನ ಆಯೋಜಿಸಿದ್ದಾರೆ. ಸೊ ಆ ಪ್ರೋಗ್ರಾಮಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಎಸ್ಪೆಷಲಿ ನಾನು ಆಪ್ಟ್ ಮಾಡಿರೋದು ಬಂದ್ಬಿಟ್ಟು 3 days 2 nights ಪ್ರೋಗ್ರಾಮ್. ಸೊ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ 2 ವ್ಲಾಗ್ಸ್ಗಳನ್ನ ಮಾಡ್ತಾ ಇರೋದು. ಈ ವ್ಲಾಗ್ದು ಪಾರ್ಟ್ 1 ನಾನು ನಿಮಗೆ ಡೇ 1 ಏನೇನು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿತ್ತು ಮತ್ತು ಡೇ 2 ಮಾರ್ನಿಂಗ್ ಸಫಾರಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಲ್ಲಿ ತನಕ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದಾದ ನಂತರ ನಾವೀಗ ಮಧುಮಲೈ ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಇನ್ನೇನೇನು ಸೆಷನ್ಸ್ಗಳು ಇನ್ಕ್ಲೂಡ್ ಆಗಿರ್ತವೆ, ಇನ್ನೇನು ಆ್ಯಕ್ಟಿವಿಟೀಸ್ಗಳು ಇನ್ಕ್ಲೂಡ್ ಆಗಿರ್ತವೆ ಅನ್ನೋದನ್ನು ನಾನು ಈಗ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವ್ಲಾಗ್ದು ಪಾರ್ಟ್ 1 ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬಂದುಬಿಡಿ. ಈ ಒಂದು ಪ್ರೋಗ್ರಾಮ್ದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಕಳೆದ ದಿನದ ಸಫಾರಿ ಮತ್ತು ಮಾರ್ನಿಂಗ್ ಸಫಾರಿಯಲ್ಲಿ ನಮಗೆ ಏನೇನು ಸೈಟಿಂಗ್ ಸಿಕ್ತು ಅನ್ನೋದನ್ನು ಸಮರೈಸ್ ಮಾಡೋದಾಯಿತು ಅಂತ ಹೇಳಿದ್ರೆ, ನಮಗೆ ಒಂದು ಮೇಟಿಂಗ್ ಪೇರ್ ಆಫ್ ಲೆಪರ್ಡ್ ಸಿಕ್ತು ಆ್ಯಂಡ್ ದೆನ್ ಸ್ಲಾತ್ ಬೇರ್ ಸಿಕ್ತು. ಆ್ಯಂಡ್ ಮಾರ್ನಿಂಗ್ ಸಫಾರಿಲಿ ಈ ಒಂದು ಹರ್ಡ್ ಆಫ್ ಎಲಿಫೆಂಟ್ಸ್ ನೀವೇನು ವೀಡಿಯೋದಲ್ಲಿ ನೋಡ್ತಿದ್ದೀರಾ ಅದು ಸಿಕ್ಕಿದೆ. ಈಗ ನಾವು ಮಧುಮಲೈ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ನನ್ನ ಹೆಸರು ರೋಹನ್ ಮುತ್ತುರಾಜ್ ಅಂತ. ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರುವಂಥ ಹಲವೆಡೆ ಕಾಡುಗಳನ್ನ ಸುತ್ತಾಡಿ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ವೈಲ್ಡ್ ಲೈಫ್ ಮೇಲೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಮೇಲೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬಂಡೀಪುರ ಕಾಡಿಗೆ ಹತ್ರ ಇರುವಂಥ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಮಧುಮಲೈ ಫಾರೆಸ್ಟ್ ರೇಂಜ್ಗೆ ಸೇರುತ್ತೆ. ಆ್ಯಂಡ್ ಇದು ತಮಿಳ್ನಾಡು ಸ್ಟೇಟ್ಗೆ ಸೇರುವಂಥದ್ದು. ಇನ್ನೇನು ಕ್ಯಾಂಪ್ನ ರೀಚ್ ಆಗ್ತಿದ್ದ ಹಾಗೆ ಮೋಹನ್ ಕುಮಾರ್ ಅವರು ಕ್ಯಾಂಪಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಆ್ಯಂಡ್ ಕ್ಯಾಂಪ್ ಎಲಿಫೆಂಟ್ಸ್ಗಳಿಂದ ಆಗುವಂಥ ಯೂಸಸ್ಗಳ ಬಗ್ಗೆ ಹೇಳ್ತಾ ಹೋದರು. ಕಾಡು ಒಳಗಡೆ ಎಲ್ಲಾ ಕಡೆನೂ ಕಾರ್ಯಾಚರಣೆ ಮಾಡಲಿಕ್ಕೆ ವೆಹಿಕಲ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಉದಾಹರಣೆಗೆ ಎಲಿಫೆಂಟ್ ಕ್ಯಾಪ್ಚರ್ ಆಗಿರ್ಬೋದು, ಈ ಬಂಡೀಪುರದಲ್ಲಿ ನಡೀತಾ ಇದೆ, ಅಥವಾ ಟೈಗರ್ ಕ್ಯಾಪ್ಚರ್ ಆಗಿರ್ಬೋದು. ಸೊ ಈ ತರ ಟೈಮಲ್ಲಿ ಡಾರ್ಟ್ ಮಾಡಲಿಕ್ಕೆ, ಟ್ಯಾಂಕ್ಯುಲೈಸ್ ಮಾಡಲಿಕ್ಕೆ ಎಲಿಫೆಂಟ್ ಯೂಸ್ ಮಾಡ್ಕೋತಾರೆ. ಮತ್ತೆ ಬೇರೆ ಬೇರೆ ದಸರಾದಲ್ಲಿ ಕೂಡ ನಮ್ಮ ರಾಂಪುರ ಎಲಿಫೆಂಟ್ ಕ್ಯಾಂಪ್ ಇಂದ ಹೋಗುತ್ತೆ, ಬೇರೆ ಬೇರೆ ಕಾರ್ಯಾಚರಣೆ ಫಂಕ್ಷನ್. ಸೊ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಎಲಿಫೆಂಟ್ ಕ್ಯಾಂಪ್ಗೆ ಎಲಿಫೆಂಟ್ ಹೆಂಗ್ ತರ್ತಾರೆ? ಸೊ 1973 ತನಕ ನೀವೆಲ್ಲ ಕೇಳಿದಿರಾ ಅಷ್ಟೇ, ಕೆಡ್ಡ ಆಪರೇಷನ್. ಸೊ 73 ತನಕ ಯಾವ್ದು ರೇಂಜರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಕೆಡ್ಡ ಆಪರೇಷನ್ ಇದ್ರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ರಂತೆ. ಸೊ ಆದ್ರೆ ಇವಾಗ 73 ಆದ್ಮೇಲೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ಹಿಡಿದಿರೋ ಆನೆಗಳು ಅಥವಾ ಅದರ ಮರಿಗಳು ಅಥವಾ ಎಲ್ಲಾದ್ರೂ ತೊಂದರೆ ಕೊಡೋ ಆನೆಗಳನ್ನ ಹಿಡಿದುಬಿಟ್ಟು ಟ್ರೈನ್ ಮಾಡ್ತಾರೆ. ಸೊ ಟ್ರೈನ್ ಮಾಡುವಾಗ ನೀವು ಅಲ್ಲಿ ನೋಡಬಹುದು, ಆಮೇಲೆ ತೋರಿಸ್ತೀವಿ ನಿಮಗೆ. ಸೊ ಒಂದು ಟ್ರೈನ್ ಮಾಡ್ಲಿಕ್ಕೆ ಒಂದಿದೆ, ಗಾಳಿ ಹೋಗದೆ ಇರೋ, ಅಂದ್ರೆ ನೀಟಾಗಿ ಗಾಳಿ ಹೋಗಲ್ಲ, ಬೆಳಕು ಬರಲ್ಲ. ಸೊ ಆ ಪ್ಲೇಸ್ ಅಲ್ಲಿ ಒಂದು 6 ತಿಂಗಳು 7 ತಿಂಗಳ ತನಕ ಅದನ್ನ ಇಟ್ಟು ಬೇರೆ ಬೇರೆ ತರ ಟ್ರೈನಿಂಗ್ ಮಾಡ್ತಾರೆ. 1 ವರ್ಷ ತನಕ ಕೆಲವು ಟೈಮ್ ಆನೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಇಂಡಿವಿಜುವಲ್ ಆನೆಗಳ ಬಿಹೇವಿಯರ್ ಬೇರೆ ಬೇರೆ ತರ ಇರುತ್ತೆ. ಸೊ ಕೆಲವು ಬೇಗ ಇದು ಮಾಡ್ತವೆ, ಕೆಲವು 1.5 ವರ್ಷ 2 ವರ್ಷ ಕೂಡ ತಗೊಳ್ಳೋ ಎಕ್ಸಾಂಪಲ್ ಕೂಡ ಇದೆ. ಸೊ ಒಂದ್ಸಲ ಟ್ರೈನ್ ಆದ್ಮೇಲೆ ಆನೆ ಕ್ಯಾಂಪ್ ಆನೆಗಳನ್ನ ತಗೊಂಡ್ ಬರ್ತಾರೆ. ಒಂದು ಆನೆಗೆ ಇಬ್ರು ಇರ್ತಾರೆ, ಒಬ್ರು ಕಾವಾಡಿ ಅಂತ, ಇನ್ನೊಬ್ರು ಮಾವುತ ಅಂತ. ಸೊ ಇಬ್ರು ಒಂದ್ ಆನೆ ಮೇಲೆ ಇರ್ತಾರೆ. ಒಂದ್ ಆನೆ ಅಂದ್ರೆ 7 year ಮೇಲ್ಗಡೆ ಇಬ್ರು ಇರ್ತಾರೆ, 7 year ಗಿಂತ ಕೆಳಗಡೆ ಆದ್ರೆ ಒಬ್ಬರೇ ಇರ್ತಾರೆ. ಸೊ ಇಬ್ರದ್ದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆನೆಗಳ ನೋಡ್ಕೊಳ್ಳೋದು. ಸೊ ಏನೇನು ನಡೆಯುತ್ತೆ ಆನೆ ಕ್ಯಾಂಪ್ ಅಲ್ಲಿ ಅಂದ್ರೆ, ನಾವು ಹೆಚ್ಚಿನ ಜನ ಅನ್ಕೊಂಡಿರ್ತಾರೆ ಆನೆಗಳು ಕ್ಯಾಂಪ್ ಅಲ್ಲೇ ಇರುತ್ತೆ ಅಂತ. ಸೊ ಒಂದು ಡೇ ಅಲ್ಲಿ ಆನೆಗಳು ಕ್ಯಾಂಪ್ ಅಲ್ಲಿ ಇರೋದು ಮಿನಿಮಮ್ 3 ಅಥವಾ 4 hour ಮಾತ್ರನೇ. ಉಳಿದಿರೋ ಟೈಮ್ ಅದು ಕಾಡಲ್ಲೇ ಇರುತ್ತೆ. ಸೊ 200-250 kg ಆಹಾರ ಒಂದ್ ದಿನಕ್ಕೆ ಬೇಕು ಅಂದ್ರೆ ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ತಗೊಂಡ್ ಬರೋದು, ಹುಡ್ಕೊಂಡು ಬರೋದು ಅಲ್ಲ. ಸೊ ಆನೆಗಳು ಕ್ಯಾಂಪಿಂದ ಕಾಡಿಗೆ ಹೋಗುತ್ತೆ, ಕಾಡಲ್ಲೆಲ್ಲ ಫುಡ್ ತಗೊಳುತ್ತೆ, ವಾಪಸ್ ಮತ್ತೆ ಕ್ಯಾಂಪಿಗೆ ಬರುತ್ತೆ. ಏನಪ್ಪ ಪ್ರೊಸೀಜರ್ ಇರುತ್ತೆ ಕೇಳಿದ್ರೆ, ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಈ ತರ ಆನೆಗಳನ್ನ ಅಸೆಂಬಲ್ ಮಾಡಿ ಅದಕ್ಕೆ ಫುಡ್ ಕೊಟ್ಬಿಟ್ಟು ವಾಪಸ್ ಕಾಡಿಗೆ ಬಿಡ್ತಾರೆ. ಸೊ ಎಲ್ಲಿ ಒಂದೊಂದು ದಿವಸ ಒಂದೊಂದು ಕಡೆ ಬಿಡ್ತಾರೆ. ಅಲ್ಲಿ ಬಿಟ್ಟಾದ ಕೂಡಲೇ ಸೊ ಬಿಡೋ ಟೈಮಲ್ಲಿ ಅವು ಕಾಲುಗಳಿಗೆ ಒಂದು ಸರಪಳಿ ಚೈನ್ ಅನ್ನ ಕಟ್ಟಿ ಬಿಡ್ತಾರೆ. ತುಂಬಾ ವೇಟ್ ಇರುತ್ತೆ ಅದು. ಏನು ಕಟ್ತಾರೆ ಅಂತ ಹೇಳಿದ್ರೆ, ಆನೆಗಳೆಲ್ಲಾದ್ರೂ ಹೋದಾಗ ಅದು ಯಾವ ಕಡೆ ಹೋಗಿದೆ, ಯಾವ ದಾರಿಲಿ ಹೋಗಿದೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಆ ದಪ್ಪದಾಗಿರೋ ಚೈನ್ ಅನ್ನು ಕಟ್ಟಿರ್ತಾರೆ. ಸೊ ಅದು ಹೋದಾಗೆಲ್ಲ ಆ ಚೈನ್ ಮಾರ್ಕ್ಸ್ ಇರುತ್ತೆ. ಮತ್ತೆ ಆನೆಗಳು ಹೋಗುವಾಗ ಸುಮ್ಮನೆ ಹೋಗಲ್ಲ, ಎಲ್ಲಾ ಬ್ರಾಂಚ್ ನ ತಿನ್ಕೊಂಡು ಹೋಗುತ್ತೆ. ಅದನ್ನು ಕೂಡ ಗಮನಿಸಿಕೊಂಡು ನೆಕ್ಸ್ಟ್ ಆನೆಗಳನ್ನ ಕರ್ಕೊಂಡು ಬರುವಾಗ ಅದನ್ನ ಟ್ರ್ಯಾಕ್ ಮಾಡಿ ಆ ಜಾಗಕ್ಕೆ ಹೋಗ್ಬಿಟ್ಟು ಆನೆಗಳನ್ನ ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಅದನ್ನ ಸ್ನಾನ ಮಾಡಿಸಿ, ಅದನ್ನ ಆರೈಕೆ ಮಾಡಿ ಆಮೇಲೆ ಫುಡ್ ಕೊಡ್ತಾರೆ. ಈ ಫುಡ್ ಕೊಡೋದು ಮತ್ತೆ ಸ್ನಾನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದ್ರೆ, ಆನೆಗೆ ಕಾವಾಡಿ ಮತ್ತೆ ಮಾವುತನ ಮೇಲೆ ಟ್ರಸ್ಟ್ ಬರೋದು 2 ತಿಂಗಳು. ವೀಕೆಂಡ್ ಇರೋದ್ರಿಂದ ಕ್ಯಾಂಪು ಸ್ವಲ್ಪ ರಶ್ ಇತ್ತು. ಸೊ ಕ್ಯಾಂಪ್ ಒಳಗಡೆ ಎಂಟ್ರಿ ಹಾಕ್ತಿದ್ದ ಹಾಗೆ ನಮಗೆ ಆನೆಗಳೆಲ್ಲನೂ ಕಾಣಿಸೋದಕ್ಕೆ ಶುರು ಆದವು. ಈಗ ಲೆಫ್ಟಲ್ಲಿ ಏನು ನೋಡ್ತಿದ್ದಾರೋ ನೀವು, ಅದು ಆಸ್ಕರ್ ವಿನ್ನಿಂಗ್ ಎಲಿಫೆಂಟ್ಸ್ ಬೊಮ್ಮಿ ಮತ್ತು ರಘು. ಆ್ಯಂಡ್ ಅದರೊಟ್ಟಿಗೆನೇ ಬೇರೆ ಆನೆಗಳು ಕೂಡ ಇಲ್ಲಿ ಇದ್ದಾವೆ ನೋಡಿ, 2 ಟಸ್ಕರ್ಗಳಿದ್ದಾವೆ. ಆ್ಯಂಡ್ ದೆನ್ ಮತ್ತೆ ರೈಟ್ ಸೈಡ್ ತಿರುಗ್ತು ಅಂತ ಹೇಳಿದ್ರೆ ಇಲ್ಲಿ ಕೂಡ 2 ಆನೆಗಳಿದ್ದಾವೆ. ಇನ್ನುಳಿದ ಆನೆಗಳಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು ವೆಟರ್ನರಿಯನ್ ಕಡೆಯಿಂದ. ಸೊ ಅದನ್ನು ಕವರ್ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ಇಲ್ಲೇ ಆನೆಗಳಿಗೆ ಆಹಾರ ರೆಡಿ ಆಗುವಂಥ ಒಂದು ಕಿಚನ್ ಕೂಡ ಇದೆ. ಸೊ ನೀವು ನೋಡ್ತಿರಬಹುದು, ಆನೆಗಳಿಗೆ ಆಹಾರ ರೆಡಿ ಮಾಡ್ತಾ ಇದ್ದಾರೆ. ಸೊ ಏನೇನೆಲ್ಲ ಹಾಕಿ ಆಹಾರ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ವಿ. ರೈಸ್ ಕೇಕು, ರಾಗಿ ಕೇಕೆಲ್ಲ ರೆಡಿಯಾಗಿ ಇಟ್ಟಿದ್ದಾರೆ, ಮತ್ತು ಕಬ್ಗಳು ರೆಡಿಯಾಗಿ ಇಟ್ಟಿದ್ದಾರೆ, ನೀವು ನೋಡ್ತಿರಬಹುದು. ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಹೈಜಿನಿಕ್ಕಾಗಿ ಪ್ರಿಪೇರ್ ಮಾಡ್ತಾರೆ. ಆನೆಗಳಿಗೆ ನಮ್ಮಿಂದ ಯಾವುದೇ ರೀತಿಯಾದಂತಹ ಒಂದು ರೋಗಗಳು ಪಾಸ್ ಆನ್ ಆಗಬಾರ್ದು ಅಂತ ಹೇಳಿ. ಆನೆಗಳಿಗೆ ಫೀಡ್ ಮಾಡೋದನ್ನು ನೋಡ್ತಾ
ಅಷ್ಟರಲ್ಲಿ ನಮ್ಮ ಒಂದು ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಕೂಡ ಮುಕ್ತಾಯ ಆಗ್ತಾಯಿತ್ತು. ಸೊ ಇದಾದ ನಂತರ ಮತ್ತೆ ನಾವು ವಾಪಸ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ಇನ್ನಷ್ಟು ಸೆಷನ್ಸ್ ನಮ್ಮ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ನಂತರ ಇನ್ನಷ್ಟು ಸೆಷನ್ಸ್ಗಳು ನಮಗೆ ಕಾಯ್ತಾ ಇದ್ವು. ನ್ಯಾಚುರಲಿಸ್ಟ್ ಗಿರೀಶ್ ಅವ್ರ ಕಡೆಯಿಂದ ಫ್ರಾಗ್ಸ್ಗಳ ಬಗ್ಗೆ ಸೆಷನ್ ಇತ್ತು. ಆ್ಯಂಡ್ ನ್ಯಾಚುರಲಿಸ್ಟ್ ಧರ್ಮ ಅವ್ರ ಕಡೆಯಿಂದ ಬಟರ್ಫ್ಲೈಗಳ ಬಗ್ಗೆ ಸೆಷನ್ ಇತ್ತು. ಅದಾದ ನಂತರ RFO ದೀಪಾ ಮ್ಯಾಮ್ ಸೆಷನ್ಸ್ ನಡೀತಿರುವಂತಹ ಜಾಗಕ್ಕೆ ಬಂದು ಫೀಡ್ಬ್ಯಾಕ್ಸ್ ತಿಳ್ಕೊಳ್ತಾ ಹೋದರು. ಆ್ಯಂಡ್ ಇಂಟ್ರಾಕ್ಟಿವ್ ಸೆಷನ್ಸ್ ಕೂಡ ಒಂದು ಕಂಡಕ್ಟ್ ಮಾಡಿದ್ರು. ಆ್ಯಂಡ್ ಬಾಟನಿಸ್ಟ್ ಪ್ರಕಾಶ್ ಅವ್ರ ಕಡೆಯಿಂದ ಬಾಟನಿ ಬಗ್ಗೆ ಒಂದು ಸೆಷನ್ ಇತ್ತು. ಸೊ ಅದಾದ ನಂತರ ನಾವು ಮಧ್ಯಾಹ್ನದ ಒಂದು ಸಫಾರಿನ ಶುರು ಮಾಡ್ಕೊಂಡ್ವಿ. ಎಲ್ಲ ಸೆಷನ್ಗಳ ಹಾಗೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಂಟ್ರಾಕ್ಟಿವ್ ಆಗಿತ್ತು. ಮಧ್ಯಾಹ್ನದ ಸಫಾರಿಯನ್ನು ನಾವೀಗ ಶುರು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎವ್ರಿ ಪಾಸಿಬಲ್ ವಾಟರ್ ಹೋಲ್ಸ್ಗಳನ್ನ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗೆ ಒಂದು ವಾಟರ್ ಹೋಲ್ನ ಚೆಕ್ ಮಾಡ್ತಿದ್ದ ಹಾಗೆ ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಇದಂತೂ ನನಗೆ ಡ್ರೀಮ್ ಸೈಟಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಂಡೀಪುರ ಕಾಡಿನಲ್ಲಿರುವಂಥ ಮಾದೇಶ್ವರ ಟೆಂಪಲ್ ಬ್ಯಾಕ್ಡ್ರಾಪಲ್ಲಿ ಒಂದು ಟೈಗರ್ನ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಆ್ಯಂಡ್ ಇದು ಈಗ ಕಂಪ್ಲೀಟ್ಲಿ ಪೂರೈಕೆ ಆಗಿದೆ. ನೋಡ್ತಿರಬಹುದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಟೈಗ್ರೆಸ್ ನೀರಲ್ಲಿ ಕೂತಿದೆ ಅಂತ. ಈ ಪರ್ಟಿಕ್ಯುಲರ್ ಫೀಮೇಲ್ ಟೈಗರ್ ಏನಿದೆ ಇದನ್ನು ನಾನು ಸುಮಾರು 4-5 ಬಾರಿ ನೋಡಿದ್ದೀನಿ. ಆದರೆ ಸಿಕ್ಕಾಪಟ್ಟೆ ಶೈ ಈ ಒಂದು ಟೈಗ್ರೆಸ್ಸು. ಸೊ ನನಗೆ ಸಿಕ್ಕಿರೋದಲ್ಲ, ಬರೀ ಗ್ಲಿಮ್ಸ್ ಅಷ್ಟೇ ಈ ಟೈಗರ್ದು. ಇಷ್ಟು ಓಪನಲ್ಲಿ ಚೆನ್ನಾಗಿ ಸಿಗ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಫೋಟೋಗೆ ಕೂಡ ತುಂಬಾ ಒಳ್ಳೆ ಆಪರ್ಚುನಿಟಿಗಳು ಕೊಟ್ಟು ಆ್ಯಂಡ್ ಸುಮಾರು ಹೊತ್ತು ನೀರಲ್ಲಿ ಕೂತಿತ್ತು ಇದು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಮಾದೇಶ್ವರ ಟೆಂಪಲ್ ಬ್ಯಾಕ್ಡ್ರಾಪಲ್ಲಿ ಈ ಒಂದು ಟೈಗರ್ನ ನೋಡ್ತಿರೋದು ಒಂದು ಹಬ್ಬ. ವಾಟರ್ ಹೋಲಿಂದ ಎದ್ದಾದ ಮೇಲೆ ತನ್ನ ಮೆಜೆಸ್ಟಿಕ್ ವಾಕ್ ಮಾಡಿಕೊಂಡು ಬುಷಸ್ ಒಳಗಡೆ ವ್ಯಾನಿಷ್ ಆಗೋಯಿತು. ಈ ಒಂದು ಟೈಗರ್ನ ನೋಡಿಕೊಂಡು ಸಫಾರಿ ಕಂಟಿನ್ಯೂ ಮಾಡಿದಂತಹ ನಮಗೆ ಸುಮಾರು 1 ಅವರ್ ಆದಮೇಲೆ ಇನ್ನೊಂದು ವಾಟರ್ ಹೋಲಲ್ಲಿ ಮತ್ತೊಂದು ಟೈಗರ್ ಕೂಡ ಸಿಕ್ಬಿಡ್ತು. ಈ ಒಂದು ಟೈಗರ್ನ ನೀವೇನು ನೋಡ್ತಿದ್ದೀರೋ ಇದು ಬಂದ್ಬಿಟ್ಟು ಮೇಲ್ ಟೈಗರ್. ಆ್ಯಂಡ್ ಇದು ಕೂಡ ಸಿಕ್ಕಾಪಟ್ಟೆ ಶೈ. ಸೊ ನಮ್ಮದು ಒಂದೇ ಒಂದು ಗಾಡಿಗೆ ಮಾತ್ರ ಈ ಒಂದು ಟೈಗರ್ ಸಿಕ್ಕಿದ್ದು. ಇನ್ನೊಂದು ಗಾಡಿ ಬರೋಷ್ಟರಲ್ಲಿ ಇದು ಎದ್ದೋಗ್ಬಿಡ್ತು. ಈ ಒಂದು ಟೈಗರ್ ಸೈಜ್ ನೋಡಿದ್ರೆ ನೀವು ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಈ ಒಂದು ಟೈಗರ್ ಎದ್ದು ಹೋಗುವಾಗ ಕಾಣಿಸುತ್ತೆ. ಆ್ಯಂಡ್ ಬಂಡೀಪುರದಲ್ಲಿ ಇರುವಂಥ ಸುಮಾರು ಟೈಗರ್ಸ್ಗಳನ್ನು ಹೀಗೆ ನನ್ನ. ಸೊ ನಾನು ಆಗಲೇ ಹೇಳಿದಾಗೆ ಮತ್ತೊಂದು ಗಾಡಿ ಬರೋದು ಕೇಳಿಸ್ಕೊಂಡು ಇದು ಎದ್ದು ಹೋಗ್ಬಿಡ್ತು. ಸಿಕ್ಕಾಪಟ್ಟೆ ಶೈ ಇದೆ ಈ ಒಂದು ಮೇಲ್ ಟೈಗರ್. ಸೊ ನೀರಲ್ಲಿ ಕೂತಿರುವಂಥ ಕೆಲವು ಶಾರ್ಟ್ಸ್ಗಳನ್ನ ಮಾತ್ರ ನಾನು ತೆಗೆದೆ. ಗಾಡಿ ಬಂದಿದ ತಕ್ಷಣ ನೀರಿಂದ ಎದ್ದು ಬುಷಸ್ ಒಳಗಡೆ ವ್ಯಾನಿಷ್ ಆಗೋಯಿತು. ಹಾಗೆ ಸಫಾರಿಯನ್ನು ಕಂಟಿನ್ಯೂ ಮಾಡ್ತಿದ್ದ ಹಾಗೆ ನ್ಯಾಚುರಲಿಸ್ಟ್ ಧರ್ಮ ಅವರು ಮೆಡಿಸಿನಲ್ ವ್ಯಾಲ್ಯೂಸ್ ಇರುವಂಥ ಟ್ರೀಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ರು. ಇದೇ ಸಫಾರಿಯಲ್ಲಿ ನಾವು ಒಂದು ಆ್ಯಂಟಿ ಪೌಚಿಂಗ್ ಕ್ಯಾಂಪ್ನ ಕೂಡ ವಿಸಿಟ್ ಮಾಡಿದ್ವಿ. ಬಟ್ ಆ್ಯಂಟಿ ಪೌಚಿಂಗ್ ಕ್ಯಾಂಪ್ದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗೆಯುವಂತಿರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನು ಕವರ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ ನೀವು ಈ ಒಂದು ಪ್ರೋಗ್ರಾಮ್ನ ಆಪ್ಟ್ ಮಾಡಿದಾಗ, ನೀವೇ ಹೋಗಿ ಕ್ಯಾಂಪ್ನ ವಿಸಿಟ್ ಮಾಡಿದಾಗ ಆ್ಯಂಡ್ ಅಲ್ಲಿರುವಂಥ ವಾಚರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ನೀವು 100% ಇನ್ಸ್ಪೈರ್ ಆಗ್ತೀರಾ. ಆ್ಯಂಡ್ ನೇಚರ್ ಕನ್ಸರ್ವೇಷನ್ಗೆ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮಗೆ ಅನ್ಸೋದಂತೂ ಡೌಟೇ ಇಲ್ಲ. ಸಫಾರಿ ಮತ್ತು ಆ್ಯಂಟಿ ಪೌಚಿಂಗ್ ಕ್ಯಾಂಪ್ ವಿಸಿಟ್ ಆದ ನಂತರ ನಾವು ಮತ್ತೆ ಸೆಷನ್ಸ್ಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಬ್ಯಾಕ್ ಟು ದ ಕ್ಯಾಂಪ್. DFO S ಪ್ರಭಾಕರನ್ ಸರ್ ಮತ್ತು ACF ನವೀನ್ ಕುಮಾರ್ ಸರ್ ಆ್ಯಂಡ್ RFO ದೀಪಾ ಮ್ಯಾಮ್ ಕಡೆಯಿಂದ ಫಾರೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಬಗ್ಗೆ ಒಂದು ಇಂಟ್ರಾಕ್ಟಿವ್ ಸೆಷನ್ ಇತ್ತು ಮತ್ತು ಫೀಡ್ಬ್ಯಾಕ್ ಸೆಷನ್ ಇತ್ತು. ಅವರ ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನಮಗೆ ಟೈಮ್ ಕೊಟ್ಟಿದ್ದರು. ಆ್ಯಂಡ್ ತುಂಬಾ ಇನ್ಫಾರ್ಮೇಟಿವ್ ಸೆಷನ್ ಆಗಿತ್ತು ಇದು. ಫಾರೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಪಡ್ಕೊಂಡ್ವಿ. ಸೆಷನ್ಗಳಾದ ನಂತರ ನಾವು ಡಿನ್ನರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಆ್ಯಕ್ಟಿವಿಟೀಸ್ಗೆ ರೆಡಿ ಆಗೋದಕ್ಕೆ ಅಂತ ಹೋಗಿ ರೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಡೇ 3 ನಾವೀಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಈ ಒಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಕೂಡ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸೇರುವಂಥದ್ದು. ಟೂರಿಸ್ಟ್ಗಳಿಗೆ ಆಕ್ಸೆಸ್ ಇರುವಂಥ ರೇಂಜಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೇಂಜಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈಗ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಆ್ಯಂಡ್ ಆ ಬೆಟ್ಟ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಬೆಟ್ಟದ ಬಗ್ಗೆ ನಾನು ಈಗ ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಸೊ ಈ ಒಂದು ಬೆಟ್ಟ ಟೂರಿಸ್ಟ್ಸ್ಗಳಿಗೆ ಬೆಳಗ್ಗೆ 9:30 ಮಧ್ಯಾಹ್ನ ಸಂಜೆ 6 ಗಂಟೆ ತನಕ ಮಾತ್ರ ಅಲೋ ಇರುತ್ತೆ. ಬಟ್ ನಾವು ಅದಕ್ಕೂ ಮುಂಚೆನೇ ಹೊರಡ್ತಾ ಇದ್ದೀವಿ ಪರ್ಮಿಷನ್ ಇರೋದ್ರಿಂದ. ಸೊ ನೋಡ್ತಿರಬಹುದು ನೀವು ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅಂತ. ಇಡೀ ಜಗತ್ತಿನಲ್ಲೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗಂತೂ ತುಂಬಾ ಇಷ್ಟವಾಗಿರುವಂಥ ಒಂದು ಜಾಗ ಇದು. ಯಾವಾಗಲೂ ಬಂಡೀಪುರಕ್ಕೆ ಬಂದಾಗ ನಾನು ಈ ಜಾಗಕ್ಕೆ ವಿಸಿಟ್ ಮಾಡೋದು ಮಿಸ್ ಮಾಡೋದೇ ಇಲ್ಲ. ಗೇಟಿಂದ ಟೆಂಪಲ್ಗೆ ಒಂದು 15 to 20 ಮಿನಿಟ್ಸ್ ಡ್ರೈವ್. ಸೊ ಟೆಂಪಲ್ನ ಇನ್ನೇನು ನಾವು ರೀಚ್ ಆಗ್ತಿದ್ದ ಹಾಗೆ ಮೋಹನ್ ಕುಮಾರ್ ಅವರು ಈ ಟೆಂಪಲ್ ಬಗ್ಗೆ ಹೇಳೋದಕ್ಕೆ ಚೋಳರ ಟೈಮಲ್ಲಿ ಇದು ಶುರುವಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಅಗಸ್ತ್ಯ ಋಷಿಗಳು ಕೇಳಿದ್ರೆ ಯಾರಾದರೂ, ಸೊ ಅವರು ಇಲ್ಲಿ ತಪಸ್ ಮಾಡಿದಾರಂತ. ತಪಸ್ ಮಾಡಿಬಿಟ್ಟು ದೇವರು ಅವ್ರಿಗೆ ಈ ಥರ ಗೂನ್ ಥರ ಮಾಡಿರುವಂಥದ್ದು. ಸೊ ಅದಾದಮೇಲೆ ಚೋಳರ ಟೈಮಲ್ಲಿ ಇದನ್ನ ಟೆಂಪಲ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ. ಆಮೇಲೆ ಒಡೆಯರ್, ಸೊ ಯೂಶಲಿ ಅವರು ಕೃಷ್ಣನ ಭಕ್ತರು. ಸೊ ಇಲ್ಲಿ ಆವಾಗ ಆ ಟೈಮಲ್ಲಿ ಒಂದು ಪ್ರಾಪರ್ ಟೆಂಪಲ್ ಥರ ಬಿಲ್ಡ್ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾರೆ.
ಬೆಳಗಿನ ಜಾವ ದೇವರ ಒಂದು ದರ್ಶನವನ್ನು ಪಡೆದುಕೊಂಡು ಶೋಲಾ ಗ್ರಾಸ್ ಲ್ಯಾಂಡ್ಸ್ ಮೇಲೆ ನಾವು ನಡೆಯೋದಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆನೇ ಬ್ಯೂಟಿಫುಲ್ ವ್ಯೂ ಇದಂತೂ. ಆ್ಯಂಡ್ ಜನರಲ್ ಪಬ್ಲಿಕ್ಗೆ ಇದು ಅಲೋ ಇರಲ್ಲ, ಬಟ್ ಫ್ರೆಂಡ್ಸ್ ಆಫ್ ಬಂಡೀಪುರದಿಂದ ನೀವೇನಾದರೂ ಇಲ್ಲಿ ಬರ್ತಿದ್ರಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ವರ್ಷದ ಯಾವುದೇ ಒಂದು ಟೈಮಲ್ಲಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೂ ಕೂಡ ತುಂಬಾ ಅದ್ಭುತವಾಗಿರುವಂಥ ಒಂದು ಜಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಸೊ ಸಮ್ಮರಲ್ಲಿ ಕೂಡ ಇಷ್ಟು ತಂಪಾಗಿದೆ ಈ ಒಂದು ಜಾಗ. ಬೆಟ್ಟದಿಂದ ಕಾಣುವಂಥ ಒಂದು ಅಮೇಝಿಂಗ್ ವ್ಯೂನ ಎಂಜಾಯ್ ಮಾಡ್ತಾ ನಮ್ಮ ಈ ಒಂದು ವಿಸಿಟ್ನ ಇಲ್ಲಿಗೆ ಎಂಡ್ ಮಾಡಬೇಕಾಯಿತು. ಆ್ಯಂಡ್ ಆನ್ ದ ವೇ ಬ್ಯಾಕ್ ನಮಗೆ ಈ ಒಂದು ಯೂಜ್ ಸ್ಲಾತ್ ಬೇರ್ ಕೂಡ ರೋಡಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಸ್ಲಾತ್ ಬೇರ್ನ ನೋಡಿಕೊಂಡು ಅದಾದ ನಂತರ ನ್ಯಾಚುರಲಿಸ್ಟ್ ಧರ್ಮ ಅವರು ಇಲ್ಲೇ ಈ ಒಂದು ಹಿಮವದ್ ಗೋಪಾಲ ಸ್ವಾಮಿ ರೇಂಜ್ಗೆ ಸೇರುವಂತಹ ಒಂದು ಕೆರೆ ಸುತ್ತಮುತ್ತನೇ ಸುಮಾರು ಒಂದು 4-5 ವರ್ಷದಿಂದ ಬರ್ಡಿಂಗ್ ಮಾಡ್ತಾ ಇದೀವಿ ಅಲ್ಲ. ನಾವು ಅರೌಂಡ್ 120 ಸ್ಪೀಸೀಸ್ ಆಫ್ ಬರ್ಡ್ಸ್ನ ಕೆರೆ ಸುತ್ತಮುತ್ತನೇ ಹಿಡಿದ್ವಿ. ಸೊ ಅದೊಂದು ಜಾಗ ಬಿಟ್ಟರೆ ವಾಟರ್ ಬರ್ಡ್ಸ್ ಇರ್ಬೋದು, ಬುಷಲ್ಲಿ ಸಿಗುವಂಥ ಬರ್ಡ್ಸ್ ಇರ್ಬೋದು, ಫ್ರೂಟ್ ರಿಲೇಟೆಡ್ ಬರ್ಡ್ಸ್ ಇರ್ಬೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಗೋದು ಇದೊಂದೇ ಕೆರೆ. ಸೊ ಮಿಸ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಒಳಗಡೆ ನಾನು ಒಂದು ನಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತಿದ್ದೆ, ಸ್ಪಾಟ್ ತೋರಿಸ್ಬಿಟ್ಟು, ಬಟ್ ಇಲ್ಲೇ ನಿಂತ್ಕೊಂಡು ಹೇಳ್ಬಿಡ್ತೀನಿ. ಬ್ಯಾಕ್ ಟು ದ ಕ್ಯಾಂಪ್ ಮೋಹನ್ ಕುಮಾರ್ ಅವ್ರ ಕಡೆಯಿಂದ ಸ್ನೇಕ್ಸ್ಗಳ ಬಗ್ಗೆ ಮತ್ತು ಸ್ನೇಕ್ ಬೈಟ್ಗಳ ಬಗ್ಗೆ ಒಂದು ಸೆಷನ್ ಇತ್ತು. ಈ ಒಂದು ಸೆಷನ್ ಬಂದು ಈ ಪ್ರೋಗ್ರಾಮಿನ ಲಾಸ್ಟ್ ಸೆಷನ್. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೇ ನಾನು ನಿಮಗೆ ಹೇಳಿದ ಹಾಗೆ ಈ ಒಂದು ಪ್ರೋಗ್ರಾಮ್ನ ನೀವು ಅಕಸ್ಮಾತ್ ಬಿಗಿನರ್ ಆಗಿದ್ದರೆ ಆಪ್ಟ್ ಮಾಡಿದರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗುತ್ತೆ. ಆ್ಯಂಡ್ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರುವಂಥ ಹೋಮ್ ಗ್ರೌಂಡ್ ನ್ಯಾಚುರಲಿಸ್ಟ್ಗಳಿಂದನೇ ಈ ಸೆಷನ್ಸ್ಗಳನ್ನೆಲ್ಲನೂ ಕಂಡಕ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಇಲ್ಲೇ ಇರುವಂಥ ಅಕ್ಕಪಕ್ಕ ಕಾಡಲ್ಲೇ ಹುಟ್ಟಿ ಬೆಳೆದವರು. ಸೊ ಈ ಕಾಡಿನ ಬಗ್ಗೆ ಅವ್ರಿಗೆ ಇಮ್ಮೆನ್ಸ್ ನಾಲೆಜ್ ಇರುತ್ತೆ. ಸೊ ನೀವು ಆನ್ ಫೀಲ್ಡ್ ಏನೇ ಡೌಟ್ಸ್ಗಳಿದ್ರೂ ಅವರು ಕ್ಲಿಯರ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಹೋಗ್ತಾ ಇರ್ತಾರೆ. ಪ್ರೋಗ್ರಾಮಿನ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ನಾನು ಆಪ್ಟ್ ಮಾಡಿರುವಂಥ ಒಂದು ಪ್ಯಾಕೇಜ್ದು ಕಾಸ್ಟ್ ಬಗ್ಗೆ ಎಲ್ಲ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ನಿಮಗೆ. ಇನ್ನೇನು ಸೆಷನ್ ಮುಗಿತಾ ಇದೆ ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಸೆಷನಿಂದ. ಆ್ಯಂಡ್ ಸೋವಿನಿಯರ್ಸ್ ಕೂಡ ರೆಡಿ ಆಗಿತ್ತು. ಸೋವಿನಿಯರ್ಸ್ ಮತ್ತು ಸರ್ಟಿಫಿಕೇಟ್ನ ನಮ್ಮೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿದ್ರು. ಸೊ ಸೋವಿನಿಯರ್ ನೀವು ನೋಡ್ತಿರ್ಬೋದು, ಇದು ಬಂದು ಒಂದು ವಾಟರ್ ಬಾಟಲ್. ಆ್ಯಂಡ್ ಇದರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಯೂಸ್ನ ನಾವು ಕಮ್ಮಿ ಮಾಡಬೇಕು ಅಂತ ಹೇಳಿ ಈ ಒಂದು ವಾಟರ್ ಬಾಟಲ್ನ ಎಲ್ಲರಿಗೂ ಸೋವಿನಿಯರ್ ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಸೊ ಸರ್ಟಿಫಿಕೇಟ್ ಆ್ಯಂಡ್ ಸೋವಿನಿಯರ್ನ ಪಡ್ಕೊಂಡಾದ ನಂತರ ನಾನು ಕ್ವಿಕ್ಕಾಗಿ ಒಂದು ಲಂಚ್ನ ಮಾಡಿ ಬೆಂಗಳೂರಿಗೆ ಅರ್ಜೆಂಟಾಗಿ ಹೊರಡಬೇಕಿತ್ತು. ಸೊ ಬೆಂಗಳೂರಿಗೆ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿದೆ. ಸೊ ಸೆಷನ್ ಬಗ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಬ್ಲಾಗ್ನ. ನಿಮಗೆ ಈ ಬ್ಲಾಗ್ ಹೇಗೆ ಅನಿಸ್ತು ನಾನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಉದ್ದೇಶ ಇಷ್ಟ ಆಗಿತ್ತು. ಫ್ರೆಂಡ್ಸ್ ಆಫ್ ಬಂಡೀಪುರನ ನಾನು ಪ್ರಮೋಟ್ ಮಾಡಬೇಕಿತ್ತು. ಬಂಡೀಪುರ ಕಡೆಯಿಂದ ಇದು ಒಳ್ಳೆ ಇನಿಷಿಯೇಟಿವ್. ಕನ್ಸರ್ವೇಷನ್ ಕೂಡ ಯೂಸ್ ಆಗುತ್ತೆ ಇಲ್ಲಿ ಬಂದಿರುವಂಥ ಪ್ರಾಫಿಟ್ಟು. ಸೊ ಅದೇ ಒಂದು ಮುಖ್ಯ ಉದ್ದೇಶಕ್ಕೆ ನಾನು ಒಂದು ಈ ವಿಡಿಯೋ ಮಾಡಿದ್ದು. ನೀವು ಈ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿದ್ರೆ ಅದರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಇದೇ ರೀತಿ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.